ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಟೈಮ್ ಆಲ್ರೆಡಿ 9:30 ಆಗಿದೆ. ಇನ್ನೂ ತಿಂಡಿ ಏನೂ ಮಾಡಿಲ್ಲ, ಇವಾಗ ಮಾಡಬೇಕು. ಒಂದೇ ಸತಿ ಹೆಂಗಿದ್ರು ಲೇಟ್ ಆಗಿದೆ ಅಂತ ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಯಶು ಮಟನ್ ತಂದು ಆಲ್ರೆಡಿ ಇಟ್ಟಿದ್ದಾರೆ. ಇವಾಗ ನಾನು ಮಟನ್ ಕರಿ ಮತ್ತು ಗೀ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ರೆಡಿ ಮಾಡ್ಕೊತಾ ಇದ್ದೆ, ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಮಟನ್ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಮಟನ್ ಕೂಗಿಸೋಕ್ಕೆ ಹಾಕಬೇಕು. ಹಾಗೆ ಕಾಯಲ್ಲೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಮಟನ್ನ ಕೂಗಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತಲ್ಲ, ಆಮೇಲೆ ನಾನು ಮಟನ್ ಹಾಕ್ಕೊತೀನಿ. ಮಟನ್ ಹಾಕ್ಕೊಂಡು ಅದನ್ನು ಅಷ್ಟೇ ಫಸ್ಟು ಎಣ್ಣೆಯಲ್ಲಿ ನನಗೆ ಹುರ್ಕೊತೀನಿ. ಎಣ್ಣೆಯಲ್ಲಿ ಹುರ್ಕೊಂಡೆಲ್ಲ ಆದಮೇಲೆ ಅರಿಶಿನ ಹಾಕ್ಬಿಟ್ಟು, ಅರಿಶಿನದ ಪುಡಿ ಸ್ವಲ್ಪ ಹಾಕ್ಬಿಟ್ಟು, ಮತ್ತು ಅದಕ್ಕೆ ಉಪ್ಪು ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊತೀನಿ. ಮಟನ್ನ ಒಂದು 3 ಕೂಗಿಸ್ಬೇಕು ಅಂತ ನನ್ನ ಮಟನ್ ಅಂಗಡೀಲಿ ತರಬೇಕಾದ್ರೆ ಎಷ್ಟು ಕೂಗಿಸ್ಬೇಕು ಅಂತ ಬಂದಿರ್ತಾರೆ. ಅದಷ್ಟು 3 ಕೂಗಿಸೋಣ ಅಂದ್ಬಿಟ್ಟು ಫಸ್ಟು ಮಟನ್ನ 3 ಕೂಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಮಸಾಲ ಹಾಕ್ಬಿಟ್ಟು ಒಂದು ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅಂತ. ಇವಾಗ ಇದನ್ನ ವಿಷಲ್ಗೆ ಇಡ್ತೀನಿ, 3 ಕೂಗಿಸ್ಕೊತೀನಿ. ನೆಕ್ಸ್ಟು ಗೀ ರೈಸ್ ಮಾಡಬೇಕಲ್ಲ, ಸೊ ಗೀ ರೈಸ್ಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಡೇ ಬಂತು ಅಂದರೆ ನಮ್ಮ ಮನೇಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಸಂಡೇ ಅಂತೆಲ್ಲ ವಾರಕ್ಕೊಂದು 2-3 ದಿನ ಆದರೂ ಮಾಡೇ ಮಾಡ್ತೀವಿ. ಯಶು ಜಿಮ್ಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಚಿಕನ್ ಮಟನ್ ತಿನ್ನತ್ತೆ. ಇವಾಗ ಇಲ್ಲಿ ನಾನು ಗೀ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಜಾಸ್ತಿ ತುಪ್ಪ ಫ್ಲೇವರ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಆಯಿಲು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಸ್ಪೈಸಸ್ ಹಾಕ್ಬಿಟ್ಟು, ಪಲಾವ್ ಐಟಮ್ಸ್ ಇರುತ್ತಲ್ಲ, ಚಕ್ಕೆ ಲವಂಗ ಅದೆಲ್ಲ ಹಾಕ್ಬಿಟ್ಟು, ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನ ಸ್ವಲ್ಪ ಬಾಡಿಸ್ಕೊತೀನಿ. ನೆಕ್ಸ್ಟು ಫಸ್ಟೇ ನಾನು ಒಂದು 15 ನಿಮಿಷ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಆ ಅಕ್ಕಿನೂ ಹಾಕ್ಕೊಂಡು ಇದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೇನೋ ಅಂತ ಅಷ್ಟೇ. ಆಮೇಲೆ ನೆಕ್ಸ್ಟು ನಾನು ಇದಕ್ಕೆ ಕಾಯಿ ಹಾಲನ್ನೇ ಹಾಕ್ತಾಯಿದ್ದೀನಿ. ಕಾಯಿ ಹಾಲು ಮಾಡ್ಕೊಂಡು ಇಟ್ಕೊಂಡಿದ್ದೆ ಫಸ್ಟೇ. ಇವಾಗ 1 ಲೋಟ ಕಾಯಿ ಹಾಲು, ಒಂದು 1/4 ಲೋಟದಷ್ಟು ನೀರು ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಇದೂ ಅಷ್ಟೇ 1-2 ವಿಷಲ್ ಕೂಗಿಸ್ಕೊತೀನಿ. ಅಡುಗೆ ಮಾಡೋದೇ ನನಗಷ್ಟು ಟೆನ್ಷನ್ನು ಕಷ್ಟ ಅನಿಸಲ್ಲ. ಏನು ಮಾಡಬೇಕು ಅಂತ ಪ್ಲ್ಯಾನ್ ಇರಬೇಕು, ಮತ್ತು ಎಲ್ಲ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ಬೇಗನೆ ಅಡುಗೆ ಮಾಡ್ತೀನಿ. ಇವತ್ತು ಎದ್ದಿದ್ದು ಲೇಟ್ ಆಗಿದ್ರೂ ಪರವಾಗಿಲ್ಲ, 10:10 ಎಲ್ಲ ಆಗಿತ್ತು. ಇವಾಗ ನಾನು ಮಟನ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಟನ್ಗೆ ಏನೇನೆಂದರೆ ಸಿಂಪಲಾಗಿ ಮಸಾಲ ಹಾಕ್ಕೊತಾ ಇದ್ದೀನಿ, ಹೆವಿಯಾಗಿ ಏನು ಹಾಕ್ಕೊತಾ ಇಲ್ಲ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5 ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಸ್ಪೈಸಸಲ್ಲಿ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಗರಂ ಮಸಾಲ, ಇದು 3 ಯೂಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದೆಲ್ಲ ಇಷ್ಟೂ ಫಸ್ಟು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಬಿಟ್ಟು ಮಟನ್ಗೆ ಒಂದು ಕೂಗಿಸ್ಕೊತೀನಿ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಕರೆಕ್ಟಾಗಿ ಆಲ್ರೆಡಿ ನಾನು 3 ವಿಷಲ್ ಹಾಕಿಸ್ಕೊಂಡಿರೋದ್ರಿಂದ ಮಟನ್ ಫಸ್ಟೇ ಬೆಂದಿದೆ ಇವಾಗ ಆಲ್ರೆಡಿ. ಇವಾಗ ಏನಂದರೆ ಈ ಮಸಾಲ ಹಾಕ್ಬಿಟ್ಟು ಅದು ಎಲ್ಲ 1 ವಿಷಲ್ ಹಾಕಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಅಂತ 1 ವಿಷಲ್. ಅಡುಗೆ ಮಾಡ್ತಾ ಅಡುಗೆ ಮನೆಯೂ ಕ್ಲೀನ್ ಆಯಿತು. ಇವಾಗ ಇಲ್ಲಿ ಮಟನ್ನು ರೆಡಿ, ಹಾಗೆ ಗೀ ರೈಸು ರೆಡಿ, 2 ರೆಡಿಯಾಗಿದೆ. ಇವಾಗ 10:30 ಮೇಲೆ ಆಗಿಬಿಟ್ಟಿದೆ. ಊಟ ಮಾಡಬೇಕು, ಫಸ್ಟು ಹೊಟ್ಟೆ ಸಿತೈತೆ. ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಯಾಕಂದರೆ ಮಧ್ಯಾಹ್ನ ಇಲ್ಲಾಂದರೆ ಸಾಯಂಕಾಲ ಮುದ್ದೆಗೂ ಬೇಕಲ್ಲ ಅಂತ. ಕಾಣ್ತಿದ್ಯಾ ಗೊತ್ತಿಲ್ಲ. ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಿ.
ತುಂಬ ದಿನ ಆಗೈತೆ ಆಡಿ ಎಲ್ಲ ಮರ್ತೋಗ್ಬರ ಇದ್ದೀನಿ. ನಾ ಇವತ್ತು ತಿಂಡಿ ಎಲ್ಲ ತಿಂದಾದ್ಮೇಲೆ ಮಲ್ಕೊಬಿಟ್ಟಿದ್ದು. ಯಶುಗೂ ಸ್ವಲ್ಪ ಹುಷಾರಿರಲಿಲ್ಲ, ಸೊ ರೆಸ್ಟ್ ಮಾಡಬೇಕು ಅಂತಿತ್ತು. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಲ್ಕೊಬಿಟ್ಟಿದ್ದೆ. ಆಮೇಲೆ ಎದ್ದೋಳೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ಊಟ ಮಾಡಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ. ನಾನ್ ವೆಜ್ ಮಾಡಿದಾಗ ಅಷ್ಟೇ, ಯಾವಾಗೂ ಜಾಸ್ತಿ ಊಟ ಮಾಡೋದಿಲ್ಲ ನಾವು, ಯಾಕಂದರೆ 2 ಟೈಮು. ಯಾಕಂದರೆ ನಾನ್ ವೆಜ್ಜು ಬೇಗ ಡೈಜೆಸ್ಟ್ ಆಗಲ್ವಲ್ಲ, ಅದಕ್ಕೆ ಇವಾಗ ಹೋಗ್ಲಿ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಂಡು ಇವಾಗ ಗೇಮ್ ಆಡೋಣ. ತುಂಬ ದಿನ ಆಗಿತ್ತು ಗೇಮ್ ಆಡಿ, ಮೈಂಡು ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಗೇಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಿಸ್ನೆಸ್ ಗೇಮು ಆಡ್ತಾಯಿದ್ದೀವಿ. ಅಂದರೆ ಇದು ಆಡೋಕ್ಕೆ ಒಂದು ಕಂಪ್ಲೀಟ್ ಅಂತೂ ಯಾವತ್ತೂ ಮಾಡಿಲ್ಲ, ತುಂಬ ವರ್ಷ ಆಗಿದೆ ತಗೊಂಡು. ಕಂಪ್ಲೀಟಾಗಿ ಆಡಬೇಕು ಅಂದರೆ 5ರಿಂದ 6 ಅವರ್ ತೊಗೊಳತ್ತೆ. ಅದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಷ್ಟೊತ್ತು ಕುತ್ಕೊಂಡು ಆಡೋಕ್ಕೂ ಮೂಡು ಹೊಂಟೋಗ್ಬಿಟ್ಟಿರುತ್ತೆ. ಅಷ್ಟೊಂದು ಆಡೋಷ್ಟು ಟೈಮ್ ತೊಗೊಂಡು 1-2 ಅವರ್ ಆಡೋದೇ ಮ್ಯಾಕ್ಸಿಮಮ್, ಅದೇ ಜಾಸ್ತಿ. 2 ಅವರು ಆಡಿಲ್ಲ ಅಂದ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಆಡಿಬಿಟ್ಟು 1 ಅವರ್ ಆಡ್ತೀವಿ, ಅಷ್ಟರಲ್ಲೇ ಬೇಜಾರಾಗ್ಬಿಡುತ್ತೆ ಆಡಿ. ಇದು ಲಾಸ್ಟಲ್ಲಿ ಏನಂದರೆ ಅಮೌಂಟು ಲ್ಯಾಂಡ್ ಎಲ್ಲ ಪರ್ಚೇಸ್ ಮಾಡಿರ್ತೀವಲ್ಲ, ಅದೆಲ್ಲ ಕೌಂಟ್ ಮಾಡಿಬಿಟ್ಟು ಎಷ್ಟು ಜಾಸ್ತಿ ಇರುತ್ತೆ ಅವ್ರು ವಿನ್ನರ್ ಅಂತ ಕನ್ಸಿಡರ್ ಮಾಡೋದಷ್ಟೇ. ಒಂದಷ್ಟೊತ್ತು ಆಡಿದ್ವಿ, ಬೇಜಾರಾಯಿತು. ಸೊ ಯಶು ಸಾಕು ನನಗೆ ಆಗ್ತಿಲ್ಲ ಆಡೋಕ್ಕೆ ಅಂತ ಅಂದರು. ಸೊ ಆಯಿತು ಅಂದ್ಬಿಟ್ಟು ನಾನು ಇದನ್ನ ಕ್ಲೋಸ್ ಮಾಡಿದೆ. ಈ ಥರ ಸಂಡೇ ಥರ ಇದ್ದಾಗ ನಾವು ಈ ಥರ ಗೇಮ್ನ ಆಡಿ ಏನಾರ ಒಂದು ಆಟಗಳ ಆಡ್ಕೊಂಡು ಮನೇಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಆಚೆ ಹೋಗೋದಕ್ಕಿಂತ ಆಚೆನೂ ಹೋಗೋಕ್ಕೂ ಒಂದೊಂದು ಸತಿ ಇಷ್ಟ ಆಗುತ್ತೆ. ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಹೋಗಬೇಕು ಸಂಡೇ ಅಂತ ಅಂದರೆ ಹೋಗಿ ಬರ್ತೀವಿ, ಇಲ್ಲ ಅಂದರೆ ಮನೇಲಿ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವಾಗ ಯಶು ಎದ್ದು ಹೊಂಟೋಗ್ಬಿಟ್ಟು ನಂಗೆ ಸಾಕು ಅಂತ ಇವಾಗ ನಾನೆಲ್ಲ ಕೌಂಟ್ ಮಾಡ್ತಾಯಿದ್ದೆ. ಒಂದು 300 ರೂಪಾಯಿ ಡಿಫ್ರೆನ್ಸಲ್ಲಿ ಯಶುನೇ ವಿನ್ ಆಗಿದ್ದು. ನಾನು ಇದೆಲ್ಲ ಕೌಂಟ್ ಮಾಡಿ ಎಲ್ಲ ಮತ್ತೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಏನು ಮಾಡೋದು ಅಂತ ನೋಡ್ತಾ ಇದ್ದಾಗ ಬಟ್ಟೆ ಎಲ್ಲ ಹಾಕಿದ್ದೆ, ಬಟ್ಟೆ ಮಡ್ಚಬೇಕಾಗಿತ್ತು. ಸೊ ಬಟ್ಟೆ ಮಡ್ಚಿಬಿಡೋಣ, ಇನ್ನೇನು ನನಗೆ ಎಲ್ಲ ಕೆಲಸ ಮಾಡ್ತೀನಿ, ಬಟ್ಟೆ ಮಡ್ಚೋದು ಅಂದ್ರೇ ಬೇಜಾರು. ತಗೊಬಂದು ಅಲ್ಲೇ ಹಾಕ್ಬಿಟ್ಟಿರ್ತೀನಿ. ಅದಕ್ಕೆ ಇವಾಗ ಬಟ್ಟೆ ಎಲ್ಲ ಮಡ್ಚೋಣ ಅಂದ್ಬಿಟ್ಟು ಬಟ್ಟೆ ಮಡ್ಚೋಕ್ಕೆ ಆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಸೋಲೆ ಕಬಾಬ್ ಇದೆ. ಇವಾಗ ಇದನ್ನ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಿನ್ನಬೇಕು. ಆಚೆ ಹೋಗಿದ್ದಾಗ ತೊಗೊಂಡಿದ್ವಿ, ಅದು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಪಾರ್ಸಲ್ ತಂದಿದ್ದೀವಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ಅವರೇ ಫಸ್ಟೇ ತುಪ್ಪ ಎಲ್ಲ ಹಾಕಿ ಮಾಡಿದರು, ಅದಕ್ಕೆ ನಾನು ಒಂದು ಚೂರು ಆಯಿಲ್ ಹಾಕಿದ್ದೀನಿ ಅಷ್ಟೇ. ಸೊಲೆ ಕಬಾಬ್ ತಿನ್ಕೊಂಡು ಕೂತಿದ್ದೀನಿ. ಇಷ್ಟಾದ್ರೂ ಮಗನ ಥರ ಅಲ್ವಾ, ಬಿಟ್ಕೊಡಕ್ಕಾಗಲ್ಲ. ಸೆಂಟಿಮೆಂಟು. ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿದ್ದು ಸರಿಯಾಗಿ ಇದೆ. ನೀವು ದಿಯಾನ ಡೆಲ್ಲಿಗೆ ಕಳ್ಸೋ ಪ್ಲಾನ್ ಮಾಡಿರೋದು ಒಳ್ಳೇದೇ ಗೌತಮ್ ಅವರೇ. ಅವರಿಬ್ರು ದೂರ ಇದ್ರೆ ಅವ್ರ ಸಂಬಂಧನೂ ಮುಗ್ದೋಗುತ್ತೆ. ಚೆನ್ನಾಗಿತ್ತು, ಆದರೆ ತಿನ್ನಕ್ಕೆ ಆಗಿಲ್ಲ. ಸಂಬಂಧಗಳು ಪ್ರೀತಿಯಿಂದ ಹುಟ್ಟಿರಲ್ಲ, 4 ದಿನದ ಆಕರ್ಷಣೆಯಿಂದ ಹುಟ್ಟಿರುತ್ತೆ. ನಾವೇ ಕಷ್ಟ ನಮ್ಮ ಮನೇಲಿ ಮಾಡ್ಕೊಂಡು ಈಗ ನಮ್ಮ ಕಣ್ಣು ಮುಂದೆ ಮಲ್ಲಿ ಲೈಫ್ ಹಾಳಾಗ್ತಾ ಇರೋದು. ನಮ್ಮ ಮನೇಲಿ ಅಲ್ಲಿ ಮಲ್ಕೊಂಡಿದ್ದೆ, ತಿನ್ನಕ್ಕೆ ಕರೆದ್ರೆ ಬರ್ತಾ ಇಲ್ಲ, ನನಗೆ ಬೇಡ ಅಂತ. ಅದು ತಾತ ಊರಿಂದ ಫೋನ್ ಮಾಡಿಸಿದ್ರು. ಇನ್ನೂ ಆಯಿತು. ಹಾಂ, ನಾನು ಅದು ಯಾವುದೋ ಕಬಾಬ್ ತಿನ್ಬಿಟ್ಟು ಹೊಟ್ಟೆನೇ ಸಿಗ್ತಾ ಇಲ್ಲ.
ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.